ಕೆಲವೇ ಕ್ಷಣಗಳಲ್ಲಿ ವಕೀಲರ ಕೈ ಸೇರಲಿದೆ ಆದೇಶದ ಪ್ರತಿ. ಇಂದು ಸಂಜೆ 7:30 ಒಳಗೆ ಜೈಲಿಂದ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಆದೇಶದ ಪ್ರತಿ ಸಿಕ್ಕ ಕೂಡಲೇ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ನೋಡಿ, ಇವತ್ತು ಆಚೆ ಬರಲಿಲ್ಲ ಅಂತಂದರೆ ಮತ್ತೆ ನಾಳೆ 2ನೇ ಶನಿವಾರ, ಇನ್ನು ಭಾನುವಾರ ರಜೆ. ಅಂದರೆ 2 ದಿನ ನಟ ಅಲ್ಲು ಅರ್ಜುನ್ ಜೈಲೊಳಗೆ ಇರಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ. ಮಲ್ಲಿಕಾರ್ಜುನ್, ಆದೇಶದ ಪ್ರತಿ ಯಾವಾಗ ಸಿಗಬಹುದು? ಅಲ್ಲು ಅರ್ಜುನ್ ಯಾವಾಗ ಹೊರ ಬರಬಹುದು? ಒಂದು ವೇಳೆ ಲೇಟ್ ಆದರೆ ಸೋಮವಾರದವರೆಗೂ ಹೋಗುತ್ತಾ? ಡೀಟೇಲ್ಸ್ ಕೊಡ್ತೀರಾ? ಹೌದು ದಿವಿತ್, ನಿಜಕ್ಕೂ ಅಲ್ಲು ಅರ್ಜುನ್ ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ, ಖುಷಿ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಜೈಲ್ ಅಧಿಕಾರಿಗಳಿಗೆ ಸೂಚನೆ ಕೂಡ ಹೋಗಿದೆ. ಅಂದರೆ ಜೈಲ್ ಮುಂಭಾಗದಲ್ಲಿ ಏನು ಚಂಚಲ್ಗೂಡ ಜೈಲ್ ಇದೆ, ಆ ಮುಂಭಾಗದಲ್ಲಿ ಏನಂದ್ರೆ ಸಾಕಷ್ಟು ಪೊಲೀಸನ್ನು ನಿಯೋಜನೆ ಮಾಡಿದ್ದಾರೆ. ಇಲ್ಲಿ ವಕೀಲರು ಕೂಡ ಇದ್ದಾರೆ. ಅಂದ್ರೆ ಈಗಾಗಲೇ ಅವರನ್ನ ಕೇಳೋಣ. ಸಾಬ್, ಕ್ಯಾ ಹೋಗೆ ಆಜ್ ರಿಲೀಸ್ ಹೋತಾ ಕೈಸಾ ಸರ್? आज रिलीज होता. अब हाईकोर्ट में क्या हो गया सर? क्या आर्गुमेंट चला हाईकोर्ट में? टोटली इधर तो 14 डेज उनको जुडिशियल कस्टडी दिया, उधर क्या चला आर्गुमेंट? 4 वीक्स को इंटरिम बेल आया. हाँ सर, हाँ, वो इधर नामपल्ली स्टेशन से रिलीज ऑर्डर लेके जाना पड़ता. नामपल्ली से ऑलरेडी उन्होंने जेल को गए. अब तुम्हारा वकील को ऑर्डर मिलना, वो मिलना, प्रोसीजर लेट होता है, तो आज ही बाहर जाते हैं क्या, कैसा सर? आज ही आते बाहर. हाँ सर, इधर प्रोसेस करते हैं. ये प्रोसेस होने के बाद उन्होंने बाहर आते हैं. अब फिलहाल चंचलगुड़ा जेल को लेके चंचलगुड़ा. तो ऑर्डर आज मिलता है? आज मिलता है. हाई कोर्ट में वही ऑर्डर दिया. नामपल्ली कोर्ट से बेल लेके. सर क्या हाई कोर्ट में क्या चला आर्गुमेंट, क्या चला? इधर तो जुडिशियल दिए, उधर क्या चले सर? उधर का इधर ही है ना, हमको मालूम नहीं, मगर उनका ನೋಡಬಹುದು ನೀವು. ಅಂದ್ರೆ ದಿವಿತ್, ಈಗಾಗಲೇ ಸಂಜೆವರೆಗೆ ಬೆಳಿಗ್ಗೆ ಕಾಫಿ ಕುಡಿತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ರು. ಆದ್ರೆ ಹೇಳ್ತಾ ಇದ್ದಾರೆ ಸಂಜೆ ಮನೆಯಲ್ಲಿ ಹೋಗಿ ಊಟ ಮಾಡ್ತಾರೆ. ಈಗಾಗಲೇ ಆ ಚಂಚಲ್ಗೂಡ ಜೈಲ್ ಅಧಿಕಾರಿಗಳಿಗೆ ಕೂಡ ಸೂಚನೆ ಹೋಗಿದೆ. ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅವ್ರ ವಕೀಲ್ ಕೂಡ ಈಗಾಗಲೇ ಜೈಲ್ಗೆ ಹೋಗ್ತಾ ಇದ್ದಾರೆ ಹೈಕೋರ್ಟ್ ಇಂದ. ಅಂದ್ರೆ ಆರ್ಡರ್ ಇವಾಗೇ ಸಿಗ್ತದೆ. 1 ತಾಸು 2 ತಾಸಲ್ಲಿ, ಅಂದ್ರೆ ರಾತ್ರಿ 8 ಗಂಟೆ ಒಳಗಾಗಿ ಏನದಂದ್ರೆ ಅಲ್ಲು ಅರ್ಜುನ್ ಮತ್ತೆ ಮನೆಯಲ್ಲಿ ಹೋಗಿ ಆರಾಮಾಗಿ ಊಟ ಮಾಡಬಹುದು. ಬೆಳಗ್ಗೆ ಕಾಫಿ ಕೂಡ ಟೈಮಲ್ಲಿ ಏನು ಪೊಲೀಸರು ಅತಿಥಿಯಾಗಿರು ಅವರು ಸಂಜೆವರೆಗೆ ಬಿಡುಗಡೆ ಆಗ್ತಾರೆ. ಹೀಗಾಗಿ ಅಭಿಮಾನಿಗಳು ಏನು ಟೋಟಲಿ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಖುಷಿ ಆಗ್ಯದ ಅಂತ ಹೇಳ್ಬೋದು. ಸಾಕಷ್ಟು ಕುತೂಹಲ ಅಂದ್ರೆ ಇಡೀ ಭಾರತ ದೇಶಾದ್ಯಂತ ಏನು ಈಗಾಗಲೇ ಪುಷ್ಪ 2 ಮೂವಿ ಏನು ಈಗಾಗಲೇ ತೆರೆ ಕಾಣಿದೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಲ್ಲಿ ಅಲ್ಲು ಅರ್ಜುನ್ ಬಗ್ಗೆ ಏನು ಈಗಾಗಲೇ ಅರೆಸ್ಟ್ ಆದರೂ ಅದು ಭಾರಿ ಒಂದು ಕುತೂಹಲ ಕೇಳಿಸಿತ್ತು. ಮತ್ತು 14 ದಿವಸಗಳ ಕಾಲ ಏನು ರಿಮ್ಯಾಂಡ್ ಕೂಡ ಏನು ನ್ಯಾಯಾಧೀಶರು ಕೊಟ್ಟಿದ್ದು. ಆದರೂ ಈಗಾಗಲೇ ಈ ಹಿಂದೆ ಅವರೇನು ಮಧ್ಯಂತರ ಜಾಮೀನಿಗೋಸ್ಕರ ತೆಲಂಗಾಣದ ಹೈದರಾಬಾದ್ ಹೈಕೋರ್ಟಲ್ಲಿ ಏನು ಪೆಟಿಷನ್ ಹಾಕಿದ್ರು, ಆ ಪೆಟಿಷನ್ ಇಂದ ಅವ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಹೀಗಾಗಿ ಸಂಜೆ ಮನೆ ಖಡಖಂಡಿತ ಹೋಗ್ತಾರೆ ಅಂತ ಹೇಳಿ ವಕೀಲ್ ಕೂಡ ಹೇಳ್ತಾ ಇದ್ರು ಅಂತ ಹೇಳ್ಬೋದು. ದೇವಿತ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪುಷ್ಪರಾಜ್ ಇವತ್ತೇ ಅಂದರಾದರು, ಇವತ್ತೇ ಬಾಹರಾದರು. ನಾಂಪಲ್ಲಿ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿತು. ಆದರೆ ತೆಲಂಗಾಣ ಕೋರ್ಟ್ ಪುಷ್ಪರಾಜ್ಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿರೋದು. 7:15 ಒಳಗಡೆ ಅಲ್ಲಿ ವಿಚಾರಣೆ ಇತ್ತು. ಆ ಒಂದು ಪೆಟಿಷನ್, ಆ ಒಂದು ವಿಚಾರಣೆಯಲ್ಲಿ ಅಲ್ಲು ಅರ್ಜುನ್ ಅವ್ರಿಗೆ ಸಂಭ್ರಮ ಅಂತ ಹೇಳ್ಬೋದು. ಟೋಟಲಿ ಏನು ಈಗಾಗಲೇ ಅಲ್ಲು ಈ ಒಂದು ಮಹಿಳೆಯನ್ನು ಕಾಲು ತುಳಿತಕ್ಕ ಮಹಿಳೆಯನ್ನು ಬಲಿಯಾಗ್ತಾರೆ. ಆ ಒಂದು ಪ್ರೀಮಿಯಂ ಶೋ ಸಂದರ್ಭದಲ್ಲಿ ಇದರಲ್ಲಿ ಯಾವುದೇ ಪಾತ್ರ ಅಲ್ಲು ಅರ್ಜುನ್ ಅವ್ರದ್ದು ಇಲ್ಲ. ಹೀಗಾಗಿ ಟೋಟಲಿ ಒಂದು ಕಾರ್ಯಕ್ರಮ ಆಯೋಜನೆ ಏನು ಸಿನಿಮಾ ಥಿಯೇಟರ್ ಮಾಲೀಕರು ಇರ್ಬೋದು, ಅವರು ಕೂಡ ಪೊಲೀಸ್ ಇಲಾಖೆ ಪೊಲೀಸರಿಗೆ ಪತ್ರ ಕೂಡ ಬರೀತಾರೆ. ಆದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಏನು ಭದ್ರತೆ ನಿಯೋಜನೆ ಮಾಡೋದ್ರಲ್ಲಿ ವಿಫಲ ಆಗಿದೆ ಅಂತೇಳಿ ಈಗಾಗಲೇ ಅಲ್ಲು ಅರ್ಜುನ್ ಪರ ವಕೀಲರು ಹೈಕೋರ್ಟಲ್ಲಿ ವಾದ ಮಂಡಿಸ್ತಾರ. ಇಡೀ ದೇಶಾದ್ಯಂತ, ಇಡೀ ವಿಶ್ವಾದ್ಯಂತ ಅನ್ನದೇ ಅಂತ ಛಾಪ್ ಮೂಡಿಸಿರುವ ಸೂಪರ್ ಸ್ಟಾರ್ ಈಗಾಗಲೇ ಸಾಕಷ್ಟು ಹೆಸರುವಾಸಿ ಆಗ್ತದೆ ಅಲ್ಲು ಅರ್ಜುನ್. ಪುಷ್ಪ ಮೂವಿ ಮೂಲಕ ಆತ ಏನಂದ್ರೆ ಈಗಾಗಲೇ ಪ್ರೀಮಿಯರ್ ಶೋನೊಳಗೆ ಬರ್ತಾರ. ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ನಿರ್ದೇಶಕರು ಇರ್ಬೋದು. ಅಂಥ ಸಂದರ್ಭದಲ್ಲಿ ಆ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ವಿಫಲ ಆಗ್ಯದ ಅಂತೇಳಿ ಇಂಥ ವಾದಗಳನ್ನು ಆಲಿಸಿದ ನ್ಯಾಯಾಧೀಶರು ಕೊನೆಗೂ ಏನಂದ್ರೆ ಅಲ್ಲು ಅರ್ಜುನ್ ಅವರಿಗೆ ಏನಂದ್ರೆ ನಿರೀಕ್ಷಣಾ ಜಾಮೀನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ನೋಡ್ಬೋದು ನಾವು ಕೋರ್ಟ್ ಮುಂಭಾಗದಲ್ಲಿ, ಅಂದ್ರೆ ಈ ಕೋರ್ಟ್ ಮುಂಭಾಗದಲ್ಲಿ ಇದ್ದೀವಿ. ಹೀಗಾಗಿ ಎಲ್ಲೋ ಒಂದು ಕಡೆ ತೆಲಂಗಾಣ ಸೇರಿದಂತೆ
ಏನು ಈಗಾಗಲೇ ಇಡೀ ದೇಶಾದ್ಯಂತ ಅಭಿಮಾನಿಗಳಿಗೆ ಸಾಕಷ್ಟೊಂದು ಖುಷಿ ಆಗ್ಯದ ಅಂತ ಹೇಳ್ಬೋದು. ಅದೇ ರೀತಿ ಈಗ ಟೋಟಲಿ ನಾಂಪಲ್ಲಿ ಕೋರ್ಟಲ್ಲಿ ಏನು ಈಗಾಗಲೇ 14 ದಿವಸ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದೆ. ಅದೇ ರೀತಿ ಹೈಕೋರ್ಟಲ್ಲಿ ಕೂಡ ಅವ್ರು ಜುಡಿಷಿಯಲ್ ಕಸ್ಟಡಿ ಕೊಡಬೇಕು. ಅಲ್ಲೂ ಅರ್ಜುನ್ ಏನದಂದ್ರೆ ಈ ಒಂದು ಮಹಿಳೆಯ ಸಾವಿಗೆ ಅವ್ರ 9 ವರ್ಷದ ಮಗುವಿಗೆ ಏನು ಗಾಯಗೊಂಡದ ಅದಕ್ಕೆ ಮೂಲ ಕಾರಣ ಇವರೇ ಅಂಥೇಳಿ ವಕೀಲರು ಕೂಡ ಸಾಕಷ್ಟು ವಾದ ಮಾಡ್ತಾರೆ. ಅದು ಹೈಕೋರ್ಟ್ ಕೊನೆಗೂ ಈ ವಾದಗಳನ್ನು ತಳ್ಳಿ ಹಾಕಿ ಅಲ್ಲೂ ಅರ್ಜುನ್ ಅವರಿಗೆ ಜಾಮೀನು ನೀಡಿದೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್ ಮರಕಲೆ. ಓಕೆ, ಇಂದು ಸಂಜೆ 7:30 ಆಗ್ಬೋದು ಅನಿಸುತ್ತೆ. ಜೈಲಿಂದ ಹೊರಬರೋಷ್ಟರಲ್ಲಿ ಸಾಧ್ಯತೆ ಇದೆ. ಆದೇಶದ ಪ್ರತಿ ಸಿಕ್ಕ ಕೂಡಲೇ ಬಿಡುಗಡೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಬಿಡೋದಿಲ್ಲ ಇವತ್ತು. ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಸುಮಾರು 7:30ರವರೆಗೆ ಅಂದರೆ 7:15 ಒಳಗಡೆ ಹೊರಬರುವಂಥ ಸಾಧ್ಯತೆ ಇದೆ. ಆದೇಶದ ಪ್ರತಿ ಸಿಕ್ಕ ಕೂಡಲೇ ಮುಂದಿನ ಪ್ರಕ್ರಿಯೆ ಆರಂಭ ಆಗುತ್ತೆ. ಒಟ್ಟಿನಲ್ಲಿ ಮಧ್ಯಂತರ ಜಾಮೀನಂತೂ ಸಿಕ್ಕಿದೆ. 14 ದಿನ ನ್ಯಾಯಾಂಗ ಬಂಧನ ಅನ್ನುವಂಥ ಸುದ್ದಿ ಕೇಳಿ ಬಹುಶಃ ನಟ ಅಲ್ಲು ಅರ್ಜುನ್ ಫ್ಯಾನ್ಸ್ ಫೈರ್ ಆಗಿರ್ತಾರೆ. ಈಗ ಈ ಒಂದು ಸುದ್ದಿಯನ್ನು ಕೇಳಿದ ಬಳಿಕ ಹಂಗೆ ಫ್ಲವರ್ ಆಗಿರ್ತಾರೆ. 7:15 ಅಷ್ಟರಲ್ಲಿ ನಟ ಅಲ್ಲು ಅರ್ಜುನ್ ವಾಪಸ್ ಬರ್ತಾರೆ. ನೋಡಿ, ಗ್ಯಾಪಲ್ಲಿ ಅವರ ಕ್ಷಣಗಳಲ್ಲಿ ವಕೀಲರ ಕೈ ಸೇರಲಿದೆ ಆದೇಶದ ಪ್ರತಿ. ಇಂದು ಸಂಜೆ 7:30ರ ಒಳಗೆ ಜೈಲಿಂದ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಆದೇಶದ ಪ್ರತಿ ಸಿಕ್ಕ ಕೂಡಲೇ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ನೋಡಿ, ಇವತ್ತು ಆಚೆ ಬರಲಿಲ್ಲ ಅಂತಂದರೆ ಮತ್ತೆ ನಾಳೆ 2ನೇ ಶನಿವಾರ, ಇನ್ನು ಭಾನುವಾರ ರಜೆ. ಅಂದರೆ 2 ದಿನ ನಟ ಅಲ್ಲು ಅರ್ಜುನ್ ಜೈಲೊಳಗೆ ಇರಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ. ಮಲ್ಲಿಕಾರ್ಜುನ್, ಆದೇಶದ ಪ್ರತಿ ಯಾವಾಗ ಸಿಗಬಹುದು? ಅಲ್ಲು ಅರ್ಜುನ್ ಯಾವಾಗ ಹೊರ ಬರಬಹುದು? ಒಂದು ವೇಳೆ ಲೇಟ್ ಆದರೆ ಸೋಮವಾರದವರೆಗೂ ಹೋಗುತ್ತಾ? ಡೀಟೇಲ್ಸ್ ಕೊಡ್ತೀರಾ? ಹೌದು ದಿವಿತ್, ನಿಜಕ್ಕೂ ಅಲ್ಲು ಅರ್ಜುನ್ ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ, ಖುಷಿ ವಾತಾವರಣ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಾಗಲೇ ಜೈಲ್ ಅಧಿಕಾರಿಗಳಿಗೆ ಸೂಚನೆ ಕೂಡ ಹೋಗಿದೆ. ಅಂದರೆ ಜೈಲ್ ಮುಂಭಾಗದಲ್ಲಿ ಏನು ಚಂಚಲ್ಗೂಡ ಜೈಲ್ ಇದೆ, ಆ ಮುಂಭಾಗದಲ್ಲಿ ಏನಂದ್ರೆ ಸಾಕಷ್ಟು ಪೊಲೀಸನ್ನು ನಿಯೋಜನೆ ಮಾಡಿದ್ದಾರೆ. ಇಲ್ಲಿ ವಕೀಲರು ಕೂಡ ಇದ್ದಾರೆ. ಅಂದ್ರೆ ಈಗಾಗಲೇ ಅವರನ್ನ ಕೇಳೋಣ. ಸಾಬ್, ಕ್ಯಾ हो गए आज रिलीज होता है कैसा सर? आज रिलीज होता. अब हाईकोर्ट में क्या हो गए सर? क्या आर्गुमेंट चला हाईकोर्ट में? टोटली इधर तो 14 डेज उनको जुडिशियल कस्टडी दिया, उधर क्या चला आर्गुमेंट? 4 वीक्स को इंटरिम बेल आया. हाँ सर, हाँ, वो इधर नामपल्ली स्टेशन से रिलीज ऑर्डर लेके जाना पड़ता है. नामपल्ली से ऑलरेडी उन्होंने जेल को गए. अब तुम्हारा वकील को ऑर्डर मिलना, वो मिलना, प्रोसीजर लेट होता है, तो आज ही बाहर जाते हैं क्या, कैसा सर? आज ही आते हैं बाहर. हाँ सर, इधर प्रोसेस करते हैं. ये प्रोसेस होने के बाद उन्होंने बाहर आते हैं. अब फिलहाल चंचलगुड़ा जेल को लेके चंचलगुड़ा. तो ऑर्डर आज मिलता है? आज मिलता है. हाई कोर्ट में वही ऑर्डर दिया. नामपल्ली कोर्ट से बेल लेके. सर क्या हाई कोर्ट में क्या चला आर्गुमेंट, क्या चला? इधर तो जुडिशियल दिए, उधर क्या चले सर? उधर का इधर ही है ना, उनको मालूम नहीं, मगर उनका ನೋಡ್ಬೋದು ಅಂದ್ರೆ ದಿವಿತ್, ಈಗಾಗಲೇ ಸಂಜೆವರೆಗೆ ಬೆಳಿಗ್ಗೆ ಕಾಫಿ ಕುಡಿತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ರು. ಅದ್ರ ಹೇಳ್ತಾ ಇದ್ದಾರೆ ಸಂಜೆ ಮನೆಯಲ್ಲಿ ಹೋಗಿ ಊಟ ಮಾಡ್ತಾರೆ. ಈಗಾಗಲೇ ಚಂಚಲ್ಗೂಡ ಜೈಲ್ ಅಧಿಕಾರಿಗಳಿಗೆ ಕೂಡ ಸೂಚನೆ ಹೋಗಿದೆ. ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅವ್ರ ವಕೀಲ್ ಕೂಡ ಈಗಾಗಲೇ ಜೈಲ್ಗೆ ಹೋಗ್ತಾ ಇದ್ದಾರೆ ಹೈಕೋರ್ಟಿಂದ. ಅಂದ್ರೆ ಆರ್ಡರ್ ಇವಾಗೇ ಸಿಗ್ತದ. 1 ತಾಸು 2 ತಾಸಲ್ಲಿ ಅಂದ್ರೆ ರಾತ್ರಿ 8 ಗಂಟೆ ಒಳಗಾಗಿ ಏನದಂದ್ರೆ ಅಲ್ಲು ಅರ್ಜುನ್ ಮತ್ತೆ ಮನೆಯಲ್ಲಿ ಹೋಗಿ ಆರಾಮಾಗಿ ಊಟ ಮಾಡಬಹುದು. ಬೆಳಗ್ಗೆ ಕಾಫಿ ಕೂಡ ಟೈಮಲ್ಲಿ ಏನು ಪೊಲೀಸರು ಅತಿಥಿಯಾಗಿರು ಅವರು ಸಂಜೆವರೆಗೆ ಬಿಡುಗಡೆ ಆಗ್ತಾರೆ. ಹೀಗಾಗಿ ಅಭಿಮಾನಿಗಳು ಏನು ಟೋಟಲಿ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ಸಾಕಷ್ಟೊಂದು ಖುಷಿ ಆಗ್ಯದ ಅಂತ ಹೇಳ್ಬೋದು. ಸಾಕಷ್ಟು ಕುತೂಹಲ ಅಂದ್ರೆ ಇಡೀ ಭಾರತ ದೇಶಾದ್ಯಂತ ಏನು ಈಗಾಗಲೇ ಪುಷ್ಪ 2 ಮೂವಿ ಏನು ಈಗಾಗಲೇ ತೆರೆ ಕಾಣಿದೆ. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಲ್ಲಿ ಅಲ್ಲು ಅರ್ಜುನ್ ಬಗ್ಗೆ ಏನು ಈಗಾಗಲೇ ಅರೆಸ್ಟ್ ಆದರೂ ಅದು ಭಾರಿ ಒಂದು ಕುತೂಹಲ ಕೇಳಿಸಿತ್ತು. ಮತ್ತು 14 ದಿವಸಗಳ ಕಾಲ ಏನು ರಿಮ್ಯಾಂಡ್ ಕೂಡ ಏನು ನ್ಯಾಯಾಧೀಶರು ಕೊಟ್ಟಿದ್ದು. ಆದರೂ ಈಗಾಗಲೇ ಈ ಹಿಂದೆ ಅವರೇನು ಮಧ್ಯಂತರ ಜಾಮೀನಿಗೋಸ್ಕರ ತೆಲಂಗಾಣದ ಹೈದರಾಬಾದ್ ಹೈಕೋರ್ಟಲ್ಲಿ ಏನು ಪೆಟಿಷನ್ ಹಾಕಿರೋ ಆ ಪೆಟಿಷನಿಂದ ಅವ್ರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಹೀಗಾಗಿ ಸಂಜೆ ಮನೆ ಖಡಖಂಡಿತ ಹೋಗ್ತಾರೆ ಅಂತ ಹೇಳಿ ವಕೀಲ್ ಕೂಡ ಹೇಳ್ತಾ ಇದ್ರು ಅಂತ ಹೇಳ್ಬೋದು. ದೇವಿತ್, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪುಷ್ಪರಾಜ್ ಇವತ್ತೇ ಅಂದರಾದರು, ಇವತ್ತೇ ಬಾಹರಾದರು. ನಾಂಪಲ್ಲಿ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿತು. ಆದರೆ ತೆಲಂಗಾಣ ಕೋರ್ಟ್ ಪುಷ್ಪರಾಜ್ಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿರೋದು.
7:30 ಒಳಗಡೆ ಅಲ್ಲಿ ವಿಚಾರಣೆ ಇತ್ತು. ಆ ಒಂದು ಪೆಟಿಷನ್, ಆ ಒಂದು ವಿಚಾರಣೆಯಲ್ಲಿ ಅಲ್ಲು ಅರ್ಜುನ್ ಅವ್ರಿಗೆ ಸಂಭ್ರಮ ಅಂತ ಹೇಳ್ಬೋದು. ಟೋಟಲಿ ಏನು ಈಗಾಗಲೇ ಅಲ್ಲೂ ಈ ಒಂದು ಮಹಿಳೆಯನ್ನು ಕಾಲು ತುಳಿತಕ್ಕ ಮಹಿಳೆಯನ್ನು ಬಲಿಯಾಗ್ತಾರ ಆ ಒಂದು ಪ್ರೀಮಿಯಂ ಶೋ ಸಂದರ್ಭದಲ್ಲಿ. ಇದರಲ್ಲಿ ಯಾವುದೇ ಪಾತ್ರ ಅಲ್ಲು ಅರ್ಜುನ್ ಅವ್ರದ್ದು ಇಲ್ಲ. ಹೀಗಾಗಿ ಟೋಟಲಿ ಒಂದು ಕಾರ್ಯಕ್ರಮ ಆಯೋಜನೆ ಏನು ಸಿನಿಮಾ ಥಿಯೇಟರ್ ಮಾಲೀಕರು ಇರ್ಬೋದು, ಅವರು ಕೂಡ ಪೊಲೀಸ್ ಇಲಾಖೆ ಪೊಲೀಸರಿಗೆ ಪತ್ರ ಕೂಡ ಬರೀತಾರೆ. ಆದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಏನು ಭದ್ರತೆ ನಿಯೋಜನೆ ಮಾಡೋದಲ್ಲಿ ವಿಫಲ ಆಗಿದೆ ಅಂತೇಳಿ ಈಗಾಗಲೇ ಅಲ್ಲು ಅರ್ಜುನ್ ಪರ ವಕೀಲರು ಹೈಕೋರ್ಟಲ್ಲಿ ವಾದ ಮಂಡಿಸ್ತಾರ. ಇಡೀ ದೇಶಾದ್ಯಂತ ಇಡೀ ವಿಶ್ವಾದ್ಯಂತ ತನ್ನದೇ ಅಂತ ಛಾಪ್ ಮೂಡಿಸಿರುವ ಸೂಪರ್ ಸ್ಟಾರ್ ಈಗಾಗಲೇ ಸಾಕಷ್ಟು ಹೆಸರುವಾಸಿ ಆಗ್ತದೆ ಅಲ್ಲು ಅರ್ಜುನ್. ಪುಷ್ಪ ಮೂವಿ ಮೂಲಕ ಆತ ಏನಂದ್ರೆ ಈಗಾಗಲೇ ಪ್ರೀಮಿಯರ್ ಶೋನೊಳಗೆ ಬರ್ತಾರ. ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ನಿರ್ದೇಶಕರು ಇರ್ಬೋದು. ಅಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ವಿಫಲ ಆಗ್ಯದ ಅಂತೇಳಿ ಇಂಥ ವಾದಗಳನ್ನು ಆಲಿಸಿದ ನ್ಯಾಯಾಧೀಶರು ಕೊನೆಗೂ ಏನದಂದ್ರೆ ಅಲ್ಲು ಅರ್ಜುನ್ ಅವರಿಗೆ ಏನಂದ್ರೆ ನಿರೀಕ್ಷಣಾ ಜಾಮೀನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ನೋಡ್ಬೋದು ನಾವು ಕೋರ್ಟ್ ಮುಂಭಾಗದಲ್ಲಿ, ಅಂದರೆ ಈ ಕೋರ್ಟ್ ಮುಂಭಾಗದಲ್ಲಿ ಇದ್ದೀವಿ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ತೆಲಂಗಾಣ ಸೇರಿದಂತೆ ಏನು ಈಗಾಗಲೇ ಇಡೀ ದೇಶಾದ್ಯಂತ ಅಭಿಮಾನಿಗಳಿಗೆ ಸಾಕಷ್ಟೊಂದು ಖುಷಿ ಆಗ್ಯದ ಅಂತ ಹೇಳ್ಬೋದು. ಅದೇ ರೀತಿ ಈಗ ಟೋಟಲಿ ನಾಂಪಲ್ಲಿ ಕೋರ್ಟಲ್ಲಿ ಏನು ಈಗಾಗಲೇ 14 ದಿವಸ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದೆ. ಅದೇ ರೀತಿ ಹೈಕೋರ್ಟಲ್ಲಿ ಕೂಡ ಜುಡಿಷಿಯಲ್ ಕಸ್ಟಡಿ ಕೊಡಬೇಕು. ಅಲ್ಲೂ ಅರ್ಜುನ್ ಏನದಂದ್ರೆ ಈ ಒಂದು ಮಹಿಳೆಯ ಸಾವಿಗೆ ಅವ್ರ 9 ವರ್ಷದ ಮಗುವಿಗೆ ಏನು ಗಾಯಗೊಂಡದ ಅದಕ್ಕೆ ಮೂಲ ಕಾರಣ ಇವರೇ ಅಂಥೇಳಿ ವಕೀಲರು ಕೂಡ ಸಾಕಷ್ಟು ವಾದ ಮಾಡ್ತಾರೆ. ಅದು ಹೈಕೋರ್ಟ್ ಕೊನೆಗೂ ಈ ವಾದಗಳನ್ನು ತಳ್ಳಿ ಹಾಕಿ ಅಲ್ಲೂ ಅರ್ಜುನ್ ಅವರಿಗೆ ಜಾಮೀನು ನೀಡಿದೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ರೈಟ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮಲ್ಲಿಕಾರ್ಜುನ್ ಮರ್ಕಲೆ. ಓಕೆ, ಇಂದು ಸಂಜೆ 7:30 ಆಗ್ಬೋದು ಅನಿಸುತ್ತೆ. ಜೈಲಿಂದ ಹೊರಬರೋ ಅಷ್ಟರಲ್ಲಿ ಸಾಧ್ಯತೆ ಇದೆ. ಆದೇಶದ ಪ್ರತಿ ಸಿಕ್ಕ ಕೂಡಲೇ ಬಿಡುಗಡೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಬಿಡೋದಿಲ್ಲ ಇವತ್ತು. ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಸುಮಾರು 7:30ರವರೆಗೆ, ಅಂದರೆ 7:15 ಒಳಗಡೆ ಹೊರಬರುವಂಥ ಸಾಧ್ಯತೆ ಇದೆ. ಆದೇಶದ ಪ್ರತಿ ಸಿಕ್ಕ ಕೂಡಲೇ ಮುಂದಿನ ಪ್ರಕ್ರಿಯೆ ಆರಂಭ ಆಗುತ್ತೆ. ಒಟ್ಟಿನಲ್ಲಿ ಮಧ್ಯಂತರ ಜಾಮೀನಂತೂ ಸಿಕ್ಕಿದೆ. 14 ದಿನ ನ್ಯಾಯಾಂಗ ಬಂಧನ ಅನ್ನುವಂಥ ಸುದ್ದಿ ಕೇಳಿ ಬಹುಶಃ ನಟ ಅಲ್ಲು ಅರ್ಜುನ್ ಫ್ಯಾನ್ಸ್ ಫೈರ್ ಆಗಿರ್ತಾರೆ. ಈಗ ಈ ಒಂದು ಸುದ್ದಿಯನ್ನು ಕೇಳಿದ ಬಳಿಕ ಹಂಗೆ ಫ್ಲವರ್ ಆಗಿರ್ತಾರೆ. 7:30 ಅಷ್ಟರಲ್ಲಿ ನಟ ಅಲ್ಲು ಅರ್ಜುನ್ ವಾಪಸ್ ಬರ್ತಾರೆ. ನೋಡಿ, ಗ್ಯಾಪಲ್ಲಿ ಅವರು